ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಬಹಳ ಸಂತೋಷದಿಂದ ನಿರೀಕ್ಷೆಯಿಂದ ಪ್ರಾರ್ಥನೆಯಲ್ಲಿ ಕಳೆಯುವ ಈ ಸಮಯದಲ್ಲಿ, ಈ ದಿನಗಳಲ್ಲಿ ದೇವರ ವಾಕ್ಯವನ್ನು ಆಲಿಸಲು ಲಭಿಸಿದ್ದ ಈ ಸಮಯಕ್ಕಾಗಿ ದೇವರಿಗೆ ಸ್ತುತಿ, ಸ್ತೋತ್ರ, ಮಹಿಮೆಯನ್ನು ಸಲ್ಲಿಸೋಣ. ನಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸುವ ಈ ಸಮಯದಲ್ಲಿ, ಈ ದಿನಗಳಲ್ಲಿ ಪವಿತ್ರಾತ್ಮರ ಅಭಿಷೇಕ ನಮ್ಮ ಮಕ್ಕಳ ಮೇಲೆ ಸುರಿಯಲ್ಪಡಲಿ ಎಂದು ಪ್ರಾರ್ಥಿಸೋಣ. ಕಿಡುಕುಗಳು ಇರುವ ಈ ಲೋಕದಲ್ಲಿ ಒಳ್ಳೆಯವರಾಗಿ ಜೀವಿಸಲು ದೇವರ ಕೃಪೆ ಬೇಕು. ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ದೇವರ ವಾಕ್ಯ ಆಲಿಸುವ ಪ್ರಿಯರೇ, ನಿಮ್ಮ ಮಕ್ಕಳು ಧೂಮಪಾನ, ಮದ್ಯಪಾನ, ಅನೇಕ ಲಹರಿ ಇರುವ ಸವಾಸದಿಂದ, ಸ್ನೇಹಿತರಿಂದ ದೂರ ಇರಲು, ಈ ಲೋಕದಲ್ಲಿ ವಿಜಯ ಹೊಂದಲು ಬೇಕಾದ ಸಂರಕ್ಷಣೆ, ದೇವರ ಸಾನ್ನಿಧ್ಯ ನಮ್ಮ ಮಕ್ಕಳಿಗೆ ಉಂಟಾಗಲಿ ಎಂದು ಪ್ರಾರ್ಥಿಸೋಣ. ಜೀವನ ಒಂದೇ ಇರುವುದು, ಅದನ್ನು ನಾಶ ಮಾಡಿಕೊಳ್ಳಬಾರದು. ಪ್ರಿಯ ತಂದೆ ತಾಯರೇ, ನೀವು ಪ್ರಾರ್ಥನೆಯಿಂದ ದೇವರ ವಾಕ್ಯವನ್ನು ಆಲಿಸುವಾಗ ಯಾವುದೇ ದುಷ್ಟಶಕ್ತಿಗೂ ನಿಮ್ಮ ಮಕ್ಕಳನ್ನು ಸೋಲಿಸಲು ಸಾಧ್ಯವಿಲ್ಲ. ಆಮೇನ್. ಹಲ್ಲೆಲೂಯಾ. ಪ್ರಭುವೇ, ನಿಮ್ಮ ಪವಿತ್ರ ರಕ್ತದಿಂದ ನಮ್ಮ ಮಕ್ಕಳನ್ನು ಶುದ್ಧೀಕರಿಸಿರಿ, ನಿಮ್ಮ ವಾಕ್ಯದಿಂದ ಅವರನ್ನು ಅಭಿಷೇಕಿಸಿರಿ, ಪವಿತ್ರಾತ್ಮರಿಂದ ಮುನ್ನಡೆಸಿರಿ ಎಂದು ಪ್ರಾರ್ಥಿಸೋಣ. ದೇವರು ನಮ್ಮನ್ನು ಅನುಗ್ರಹಿಸುತ್ತಾರೆ. ಆಮೇನ್. ಇಂದಿನ ದೇವರ ವಾಕ್ಯ ಆದಿಕಾಂಡ 8ನೇ ಅಧ್ಯಾಯ 20 ಮತ್ತು 21ನೇ ವಾಕ್ಯ. ನೋಹನು ಸರ್ವೇಶ್ವರ ಸ್ವಾಮಿಗೆ ಒಂದು ಬಲಿಪೀಠವನ್ನು ಕಟ್ಟಿದನು. ಶುದ್ಧವಾದ ಎಲ್ಲ ಪ್ರಾಣಿ ಪಕ್ಷಿಗಳಿಂದ ಆಯ್ದು ಆ ಪೀಠದ ಮೇಲೆ ದಹನ ಬಲಿಯನ್ನು ಅರ್ಪಿಸಿದನು. ಘಮಘಮಿಸುವ ಅದರ ಸುಗಂಧವು ಸ್ವಾಮಿಯನ್ನು ಮುಟ್ಟಿತು. ಅವರು ಮನದಲ್ಲೇ ಹೀಗೆಂದುಕೊಂಡರು, ಇನ್ನು ಮೇಲೆ ನಾನು ಮನುಷ್ಯರ ನಿಮಿತ್ತ ಭೂಮಿಯನ್ನು ಶಪಿಸುವುದಿಲ್ಲ. ಮನುಷ್ಯರ ಹೃದಯ ಆಲೋಚನೆ ಚಿಕ್ಕದಿನಿಂದಲೇ ಕೆಟ್ಟದು. ಹೀಗ ಮಾಡಿದಂತೆ ಇನ್ನು ಮೇಲೆ ಎಲ್ಲ ಜೀವಿಗಳನ್ನು ನಾನು ಸಂಹರಿಸುವುದಿಲ್ಲ. ಪ್ರಿಯರೇ, ನೋಹನು ದಹನ ಬಲಿಯನ್ನು ಅರ್ಪಿಸಿದ್ದಾಗ ಅದರ ಗಮಗಮಿಸುವ ಸುಗಂಧ ಸ್ವಾಮಿಯನ್ನು ಮುಟ್ಟಿತು ಎಂದು ದೇವರ ವಾಕ್ಯದಲ್ಲಿ ನಾವು ಆಲಿಸಿದ್ದೆವು. ಪ್ರಿಯರೇ, ದೇವರ ವಾಕ್ಯವನ್ನು ವಿಶ್ವಾಸದಿಂದ ಸ್ವೀಕರಿಸಿ ಪ್ರಾರ್ಥಿಸುವ ನಮ್ಮೊಬ್ಬೊಬ್ಬರನ್ನು ನೋಡಿ ದೇವರು ಇದಾಗಿದೆ ಹೇಳುವುದು. ನಿಮ್ಮ ಪ್ರಾರ್ಥನೆ ದೇವರ ಮನ ಮುಟ್ಟುತ್ತಿದೆ. ನಮ್ಮ ಒಂದೊಂದು ಸಮಸ್ಯೆಯಲ್ಲಿ, ನಮ್ಮ ನಿಯೋಗ ಪ್ರಾರ್ಥನೆಯಲ್ಲಿ ಆ ಪ್ರಾರ್ಥನೆ ದೇವರ ಮನ ಮುಟ್ಟುತ್ತಿದೆ. ಅದಕ್ಕಾಗಿ ನಮಗೆ ಪ್ರಾರ್ಥಿಸೋಣ. ಹಾಗೆ ನೋಹನು ಪ್ರಾರ್ಥಿಸಿದ, ಏನಾಗಿದೆ, ದೇವರು ಅವನಿಗೆ ಉತ್ತರ ನೀಡಿರುವುದು ಎಂದು ಆದಿಕಾಂಡ 9ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನಾವು ಕಾಣಬಹುದು. ದೇವರು ನೋಹನನ್ನು ಅವನ ಮಕ್ಕಳನ್ನು ಆಶೀರ್ವದಿಸಿ ಹೀಗೆಂದರು, ನೀವು ಅಭಿವೃದ್ಧಿಯಾಗಿ ಹೆಚ್ಚು ಮಕ್ಕಳನ್ನು ಪಡೆಯಿರಿ, ಭೂಲೋಕದಲ್ಲೆಲ್ಲ ಹರಡಿಕೊಳ್ಳಿ. ಪ್ರಿಯರೇ, ನೋಹ ಆಗಿದೆ ದಹನ ಬಲಿಯನ್ನು ಅರ್ಪಿಸಿದ್ದು, ಮಕ್ಕಳಲ್ಲ. ನೋಹ ಬಲಿ ಅರ್ಪಿಸಿದ್ದಾಗ ದೇವರ ಕೃಪೆ ಮುಂದಿನ ತಲೆಮಾರಿಗೂ ಪ್ರಸರಿಸಿತು. ಪ್ರಿಯರೇ, ವಾಕ್ಯ ಆಲಿಸುವುದು ನಿಮ್ಮ ಕುಟುಂಬದ ಒಂದು ವ್ಯಕ್ತಿಯಾಗಿರಬಹುದು, ಆದರೆ ನಿನ್ನ ಪ್ರಾರ್ಥನೆಯಿಂದ ನಿನ್ನ ಕುಟುಂಬ ಪೂರ್ತಿ ವ್ಯಾಪಿಸುವ ತಲೆಮಾರಿಗೆ ಇರುವ ಆಶೀರ್ವಾದವನ್ನು, ಕೃಪೆಯನ್ನು ದೇವರು ನೀಡುತ್ತಾರೆ. ಹಲ್ಲೆಲೂಯಾ. ನಮಗೆ ಪ್ರಾರ್ಥಿಸೋಣವೇ. ದೇವರೇ, ನಾನು ನಿಮ್ಮ ವಾಕ್ಯವನ್ನು ಆಲಿಸಿ ಪ್ರಾರ್ಥಿಸುವಾಗ, ನನ್ನನ್ನು ಅನುಗ್ರಹಿಸುವಾಗ, ನನ್ನ ಕುಟುಂಬವನ್ನು, ನನ್ನ ಮಕ್ಕಳನ್ನು, ನನ್ನ ಸ್ನೇಹಿತರನ್ನು, ನನ್ನ ಬಂಧು ಬಳಗದವರನ್ನು, ನನ್ನ ಎಲ್ಲ ಕಾರ್ಯವನ್ನು, ನನ್ನ ರೋಗವನ್ನು ಅನುಗ್ರಹಿಸಿರಿ, ನನಗೆ ಬಿಡುಗಡೆ ನೀಡಿರಿ ಎಂದು ಪ್ರಾರ್ಥಿಸೋಣ. ನನ್ನ ಪ್ರಾರ್ಥನೆ ದೇವರ ಮನ ಮುಟ್ಟಲಿ ಎಂದು ಪ್ರಾರ್ಥಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ನಾವು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.